ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 86ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಈಗಾಗಲೇ ಕೇಳಿರುವಂತೆ ರಾಮಾಯಣದ 85ನೇ ಭಾಗದಲ್ಲಿ ಹನುಮಂತರು ಮತ್ತು ರಾವಣನ ಪುತ್ರನಾದ ಅಕ್ಷನೊಡನೆ ಯುದ್ಧ ಪ್ರಾರಂಭವಾಗಿದ್ದು ಅದರ ಮುಂದುವರೆದ ಭಾಗವೇ 86ನೇ ಭಾಗ ಆಗಿದೆ. ಸ್ನೇಹಿತರೆ, ಈಗ ನಾನು 86ನೇ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅಕ್ಷನ ಬಾಣಗಳಿಂದ ಏಟು ತಿಂದ ಹನುಮಂತನು ಅತ್ಯದ್ಭುತವಾದ ರೂಪವೊಂದನ್ನು ತಾಳಿ ಗಾಳಿಯಲ್ಲಿ ಹಾರಿದನು. ಅವನನ್ನು ಹತ್ತಿರದಿಂದ ಬೆನ್ನಟ್ಟಿದ ಅಕ್ಷನು ನಿರಂತರವಾದ ಬಾಣಗಳ ಸುರಿಮಳೆಗೈದನು. ಆದರೂ ಆಕಾಶದಲ್ಲಿ ಹಾರಾಡುತ್ತಿದ್ದ ಹನುಮಂತನು ಅವುಗಳಿಂದ ಯಶಸ್ವಿಯಾಗಿ ತಪ್ಪಿಸಿಕೊಂಡನು. ಒಂದು ಬಾಣವು ಅವನ ಎದೆಯನ್ನು ವೇಗವಾಗಿ ಛೇದಿಸಿದಾಗ ತನ್ನ ವೈರಿಯ ಕುಶಲತೆಯನ್ನು ಮನಸ್ಸಿನಲ್ಲೇ ಮೆಚ್ಚಿಕೊಂಡ ಹನುಮಂತನು, ಒಬ್ಬ ಬಾಲಕನಾಗಿರುವ ಇವನು ಬಹಳ ಧೀರತನದಿಂದ ಯುದ್ಧ ಮಾಡುತ್ತಿದ್ದಾನೆ. ಇವನನ್ನು ಸಂಹರಿಸಲು ನಿಜವಾಗಿಯೂ ನನಗೆ ಮನಸ್ಸಿಲ್ಲ. ಆದಾಗ್ಯೂ ಯುದ್ಧವು ಮುಂದುವರಿಯುತ್ತಿದ್ದಂತೆ ಅವನ ಶೌರ್ಯವು ಕೇವಲ ಹೆಚ್ಚಾಗುವುದರಿಂದ ಅವನನ್ನು ಈಗಲೇ ಸಂಹರಿಸಬೇಕಾಗಿದೆ. ಇಲ್ಲವಾದಲ್ಲಿ ನಾನು ಸೋಲನ್ನೊಪ್ಪಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಹರಡುತ್ತಿರುವ ಬೆಂಕಿಯನ್ನು ಒಮ್ಮೆಲೆ ನಂದಿಸುವ ಹಾಗೆ ನಾನು ಇವನನ್ನು ಕೂಡಲೇ ಕೊಲ್ಲಬೇಕು ಎಂದು ಯೋಚಿಸಿದನು. ತನ್ನ ವೇಗವನ್ನು ತೀವ್ರಗೊಳಿಸಿದ ಹನುಮಂತನು ತನ್ನ ಕೈಗಳ ಹೊಡೆತವೊಂದರಿಂದ ಅಕ್ಷನ ಎಲ್ಲ ಕುದುರೆಗಳನ್ನು ಕೊಂದನು. ಶಿಥಿಲವಾದ ಅವನ ರಥವು ಪುಡಿಪುಡಿಯಾಗಿ ಭೂಮಿಯ ಮೇಲೆ ಬಿದ್ದಾಗ ತನ್ನ ಬಿಲ್ಲು ಮತ್ತು ಖಡ್ಗವನ್ನೆತ್ತಿಕೊಂಡ ಅಕ್ಷನು ಋಷಿಯೋರ್ವನು ಸ್ವರ್ಗಕ್ಕೇರುವಂತೆ ಆಕಾಶಕ್ಕೆ ಏರಿದನು. ಆದರೆ ಚುರುಕಾಗಿದ್ದ ಹನುಮಂತನು ಅಕ್ಷನ ಕಾಲ್ಗಳನ್ನು ಹಿಡಿದುಕೊಂಡು ಅವನನ್ನು ಸಾವಿರಾರು ಬಾರಿ ಗಿರಗಿರನೆ ಸುತ್ತಲೂ ತಿರುಗಿಸಿ ನೆಲದ ಮೇಲೆ ಜೋರಾಗಿ ಅಪ್ಪಳಿಸಿದನು. ತನ್ನ ಕೈಕಾಲುಗಳೆಲ್ಲ ಮುರಿದು ಎದೆಯು ಪುಡಿಪುಡಿಯಾದಾಗ ಅಕ್ಷನು ರಕ್ತ ಕಾರುತ್ತಾ ಪ್ರಾಣತ್ಯಾಗ ಮಾಡಿದನು. ಆಕಾಶದಲ್ಲಿ ನಿಂತು ಹನುಮಂತನ ವಿಜಯವನ್ನು ವೀಕ್ಷಿಸುತ್ತಿದ್ದ ಋಷಿಗಳು ಅವನನ್ನು ಆಶ್ಚರ್ಯದಿಂದ ನೋಡಿದರು. ಇತ್ತ ರಾವಣನ ಹೃದಯವು ಭಯಭೀತಿಯಿಂದ ತುಂಬಿಕೊಂಡಿತು. ಹನುಮಂತನು ಮುಂದಿನ ಆಕ್ರಮಣಕಾರಿ ರಾಕ್ಷಸರನ್ನು ನಿರೀಕ್ಷಿಸುತ್ತಾ ಕಮಾನು ದ್ವಾರದ ಮೇಲೆ ಪುನಃ ಏರಿ ಕುಳಿತಾಗ ಕುಪಿತಗೊಂಡಿದ್ದರೂ ತನ್ನ ಕೋಪವನ್ನು ನುಂಗಿಕೊಂಡು ತನ್ನ ಹಿರಿಯ ಪುತ್ರನಾದ ಇಂದ್ರಜಿತುವನ್ನು ಕರೆಸಿದ ರಾವಣನು, ಯುದ್ಧದಲ್ಲಿ ಅಪ್ರತಿಮನಾಗಿರುವ ನೀನು ನನ್ನಷ್ಟೇ ಶಕ್ತಿಶಾಲಿಯಾಗಿರುವೆ. ನೀನು ಸ್ವರ್ಗಾಧಿಪತಿಯನ್ನು ಎಲ್ಲ ದೇವತೆಗಳೊಂದಿಗೆ ಪರಾಜಯಗೊಳಿಸಿರುವೆ ಮತ್ತು ಸಾಕ್ಷಾತ್ ಬ್ರಹ್ಮದೇವನಿಂದ ಶಸ್ತ್ರಗಳನ್ನು ಪಡೆದಿರುವೆ. ಈಗ ಹೋಗು ಮತ್ತು ಈ ನಿಗೂಢವಾದ ವೈರಿಯನ್ನು ನಿಗ್ರಹಿಸಲು ಮಾಡಬೇಕಾಗಿರುವುದನ್ನು ಮಾಡು ಎಂದನು. ರಥವನ್ನೇರಿ ತನ್ನ ಬಿಲ್ಲಿನ ಎದೆಯನ್ನು ಝೇಂಕರಿಸಿದ ಇಂದ್ರಜಿತು ಹನುಮಂತನ ಸಮ್ಮುಖಕ್ಕೆ ಬಂದನು. ಇದನ್ನು ಕಂಡ ಹನುಮಂತನಿಗೆ ಅತ್ಯಂತ ಆನಂದವಾಯಿತು. ಇಂದ್ರಜಿತುವು ತನ್ನ ಬಾಣಗಳನ್ನು ಸುರಿಸಲಾರಂಭಿಸಿದಾಗ ಜೋರಾಗಿ ಗರ್ಜಿಸಿ ತನ್ನನ್ನು ವಿಸ್ತರಿಸಿಕೊಂಡ ಹನುಮಂತನು ಆಕ್ರಮಣದಿಂದ ತಪ್ಪಿಸಿಕೊಳ್ಳಲೆಂದು ಆಕಾಶಕ್ಕೆ ಹಾರಿದನು. ತರುವಾಯ ಸಂಭವಿಸಿದ ಯುದ್ಧದಲ್ಲಿ ಇಂದ್ರಜಿತುವಿಗೆ ಹನುಮಂತನನ್ನು ತನ್ನ ಬಾಣಗಳಿಂದ ಘಾಸಿಗೊಳಿಸಲಾಗಲಿಲ್ಲ ಮತ್ತು ಹನುಮಂತನಿಗೂ ಇಂದ್ರಜಿತುವಿನ ಮೇಲೆ ಪ್ರಹಾರ ಮಾಡಲಾಗಲಿಲ್ಲ. ತನ್ನ ಶಸ್ತ್ರಗಳು ನಿಷ್ಫಲವಾಗುತ್ತಿರುವುದನ್ನು ಕಂಡ ಇಂದ್ರಜಿತು ಹನುಮಂತನನ್ನು ಕೊಲ್ಲುವುದು ಅಸಾಧ್ಯವೆಂದು ಅರಿತುಕೊಂಡನು. ಅವನನ್ನು ಬಂಧಿಸುವುದರ ಬಗ್ಗೆ ಯೋಚಿಸಲಾರಂಭಿಸಿದನು. ಬಳಿಕ ಒಂದು ವಿಶೇಷವಾದ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದ ಇಂದ್ರಜಿತುವು ಹನುಮಂತನನ್ನು ಒಡನೆಯೇ ಬಂಧಿಸಿದನು ಮತ್ತು ಅವನು ಜ್ಞಾನ ತಪ್ಪಿ ಭೂಮಿಯ ಮೇಲೆ ಬೀಳುವಂತೆ ಮಾಡಿದನು. ಬ್ರಹ್ಮದೇವನ ಶಕ್ತಿಯು ಒಂದು ಶಸ್ತ್ರದ ರೂಪದಲ್ಲಿ ತನ್ನನ್ನು ಬಂಧಿಸಿರುವುದನ್ನು ಅರಿತುಕೊಂಡು ಅಂತಹ ಶಸ್ತ್ರವು ಅದರ ಪರಿಣಾಮವನ್ನು ಸ್ವಲ್ಪ ಸಮಯದಲ್ಲೇ ಕಳೆದುಕೊಳ್ಳಬಹುದೆಂಬ ಬ್ರಹ್ಮದೇವನ ವರವನ್ನು ನೆನಪಿಸಿಕೊಂಡಂತಹ ಹನುಮಂತರು, ನಾನು ನನ್ನನ್ನು ಈ ಕ್ಷಣವೇ ಬಿಡುಗಡೆ ಮಾಡಿಕೊಳ್ಳಲಾರೆ. ಆದರೂ ನಾನು ಭಯಪಡುವ ಅಗತ್ಯವಿಲ್ಲ. ಇದನ್ನು ಸೋಲೆಂದು ತಿಳಿಯುವ ಬದಲು ರಾವಣನನ್ನು ಖುದ್ದಾಗಿ ನೋಡಲು ಒದಗಿರುವ ಸದಾವಕಾಶವೆಂದು ನಾನು ತಿಳಿಯಬೇಕು. ಈಗ ಬಂದಿಯಾಗಿದ್ದರೂ ಬ್ರಹ್ಮದೇವನ ವರದಿಂದ ನಾನು ಅತಿ ಶೀಘ್ರದಲ್ಲೇ ಬಿಡುಗಡೆ ಹೊಂದುವೆನೆಂಬ ನಂಬಿಕೆಯು ನನಗಿದೆ ಎಂದು ಯೋಚಿಸಿದರು. ಬಳಿಕ ಬಲವಾದ ಹಗ್ಗಗಳಿಂದ ಹನುಮಂತನನ್ನು ಕಟ್ಟಿದ ಕೆಲ ರಾಕ್ಷಸ ಸೈನಿಕರು ಅವನನ್ನು ಒರಟಾದ ಶಬ್ದಗಳಿಂದ ನಿಂದಿಸಿದರು. ಹನುಮಂತನನ್ನು ಹಗ್ಗದಿಂದ ಕಟ್ಟಿದೊಡನೆಯೇ
ಬ್ರಹ್ಮಾಸ್ತ್ರದ ಪರಿಣಾಮವು ಇಲ್ಲದಂತಾಯಿತು. ಏಕೆಂದರೆ ಬ್ರಹ್ಮಾಸ್ತ್ರವನ್ನು ಇನ್ನೊಂದು ಬಂಧಿಸುವ ಸಾಧನದೊಂದಿಗೆ ಉಪಯೋಗಿಸಲಾಗದು. ಆದಾಗ್ಯೂ ರಾಕ್ಷಸರು ತನ್ನನ್ನು ಬಂಧಿಸಲು ಅನುವು ಮಾಡಿಕೊಟ್ಟ ಹನುಮಂತನು ನೋವಿನಿಂದ ನರಳುವಂತೆ ನಟಿಸುತ್ತಾ ರಾವಣನನ್ನು ಭೇಟಿ ಮಾಡುವ ಅವಕಾಶಕ್ಕಾಗಿ ಕಾದನು. ಬ್ರಹ್ಮಾಸ್ತ್ರದ ಪ್ರಭಾವದಿಂದ ಮುಕ್ತನಾದ ಹನುಮಂತನು ಬಂಧಿತನಂತೆ ಕೇವಲ ನಟಿಸುತ್ತಿರುವನೆಂದು ಅರಿತುಕೊಂಡಂತಹ ಇಂದ್ರಜಿತುವು ಹನುಮಂತನನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂಬ ನನ್ನ ಕಾರ್ಯವು ಈ ಅವಿವೇಕಿ ರಾಕ್ಷಸರಿಂದ ನಿಷ್ಫಲವಾಗಿದೆ. ಅದು ಅಲ್ಲದೆ ನಿಷ್ಪ್ರಯೋಜಕವಾಗಿರುವ ಬ್ರಹ್ಮಾಸ್ತ್ರವನ್ನು ಅದೇ ವೈರಿಗೆ ವಿರುದ್ಧ ಮತ್ತೊಮ್ಮೆ ಬಳಸಲಾಗದು ಎಂದು ಆಲೋಚಿಸಿದನು. ಸ್ನೇಹಿತರೆ, ರಾಮಾಯಣದ 86ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್. ದಯಮಾಡಿ ರಾಮಾಯಣವನ್ನು ನೋಡಿ, ಹಾಗೆಯೇ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ತಾ ನಾ ಹೊರಡ್ತೀನಿ. ಮತ್ತೊಮ್ಮೆ ಜೈ ಶ್ರೀರಾಮ್.